ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಹುಕ್ವಾಡಿ. ಕೇಂದ್ರ ಚುನಾವಣಾ ಆಯೋಗ ಈಗ 3ನೇ ಹಂತದ SIR ಪ್ರಕ್ರಿಯೆಯನ್ನು ಆರಂಭ ಆಗಿದೆ. ಕರ್ನಾಟಕದಲ್ಲೂ ಕೂಡ SIR ಈಗ ಆರಂಭ ಆಗಿದೆ. ಇನ್ನೊಂದು ತಿಂಗಳುಗಳ ಕಾಲ ನಡೆಯುತ್ತೆ ಈ SIR ಪ್ರಕ್ರಿಯೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ರಮೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡ್ಸ್ತಾ ಹೋಗೋಣ. ಸರ್, ಮುಖ್ಯವಾಗಿ ಇಡೀ ದೇಶದಾದ್ಯಂತ 2 ಹಂತದಲ್ಲಿ ಈಗ SIR ಪ್ರಕ್ರಿಯೆ ಆಗಿದೆ. ಬರೋಬ್ಬರಿ 6 ಕೋಟಿ ಮತದಾರರನ್ನು ಕೈ ಬಿಡಲಾಗಿದೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ವಿಪಕ್ಷಗಳು ಕೇಂದ್ರ ಚುನಾವಣಾ ಆಯೋಗ ಮತ್ತು BJPಯ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೆದಿದೆ. ವಿಪಕ್ಷಗಳು ಬೂತ್ ಲೆವೆಲಲ್ಲಿ ವಿಫಲ ಆಗಿದೆಯಾ, ಅದೇ ಕಾರಣಕ್ಕೆ ಮತದಾರರ ಹೆಸರುಗಳನ್ನು ಕೈ ಬಿಡಲಾಗಿದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಅಂತ. ಮೊದಲನೇದಾಗಿ ಕರ್ನಾಟಕದಲ್ಲಿ ಇವತ್ತಿಂದ SIR ಒಂದು ಪ್ರೋಸೆಸ್ಸು, ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯ ಪ್ರಾರಂಭ ಆಗಿದೆ. ನಾನು ಸುಮನ್ನ ಚಾನಲ್ ಏನಿದೆ, ನಿಮ್ಮ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಜನಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ತಾವೇನಿವತ್ತು ಜನರಿಗೆ ಮತದಾರರ ಪಟ್ಟಿಗೆ ನೋಂದಣಿ ಮಾಡಿಕೊಳ್ಳಿ ಅಂತೇಳಿ ಆಸಕ್ತಿಯನ್ನು ಕೊಟ್ಟು ಜನರಿಗೆ ಮಾಹಿತಿ ಕೊಡೋ ಕೆಲಸ ಮಾಡ್ತಾಯಿದ್ದೀರಾ. ಹಾಗಾಗಿ ನಿಮ್ಮ ಚಾನಲ್ಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಾವೀಗಾಗಲೇ ಕೋಟ್ ಮಾಡ್ದಂಗೆ ಇದಾಗಲೇ 3ನೇ ಹಂತದ SIR ಪ್ರೋಸೆಸ್ಸು ಬಿಹಾರದಲ್ಲಿ ಮೊದಲನೇ ಹಂತದ ಪ್ರೋಸೆಸ್ ಆಯಿತು. ಅದಾದಮೇಲೆ 2ನೇ ಹಂತದ ಪ್ರೋಸೆಸ್ಸು ಸುಮಾರು 5 ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ ಮಾಡಿದ್ರು. ಇವತ್ತು ಕರ್ನಾಟಕವು ಸಹಿತವಾಗಿ 3ನೇ ಹಂತದ ಪ್ರೋಸೆಸ್ನ ಪ್ರಾರಂಭ ಮಾಡಿದ್ದಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ಮತದಾರರ ಪಟ್ಟಿಯ ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋ ಅಂಥದ್ದು ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶ. ಆದರೆ ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥ ದೊಡ್ಡ ತಪ್ಪೇನಾಗಿದೆ ಅಂದರೆ 2014 ನಂತರ 20 ವರ್ಷಗಳ ಕಾಲ ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿರಲಿಲ್ಲ. ಈಗ ಸ್ಪೆಷಲ್ ಇಂಟೆನ್ಸಿವ್ ಇದು ಅಂತ SIR ಇದು ರಿವ್ಯೂ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಇದರಲ್ಲಿ ಬೇರೆ ಬೇರೆ ಕಾರಣಗಳು ಕೊಟ್ಟು ತಾವೇ ಹೇಳ್ದಂಗೆ ಈ ದೇಶದಲ್ಲಿ ಚುನಾವಣೆ ಇದ್ದಂಥ ರಾಜ್ಯಗಳಲ್ಲಿ ಸುಮಾರು 6 ಕೋಟಿ ಮತದಾರರು ಯಾರು BJPಗೆ ವೋಟ್ ಹಾಕಲ್ಲ ಅಂತೇಳಿ ಅವ್ರಿಗೆ ಮನವರಿಕೆ ಆಗಿತ್ತು ಅಥವಾ ಮಾಹಿತಿ ಇತ್ತು, ಅಂತಹ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಬಹುತೇಕ ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶಗಳು ಏರುಪೇರಾಗಿದ್ದಾವೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಮತ ವ್ಯತ್ಯಾಸ BJP ಮತ್ತು TMCಗೆ ಆಗಿರ್ತಕ್ಕಂಥ ಮತ ವ್ಯತ್ಯಾಸ ಸುಮಾರು 25 ಲಕ್ಷ. ಆದರೆ ಇವರು ಮತದಾರರ ಪಟ್ಟಿಯಲ್ಲಿ ಕೈ ಬಿಟ್ಟಿರ್ತಕ್ಕಂಥ ಮತದಾರರ ಸಂಖ್ಯೆ ಸುಮಾರು 90 ಲಕ್ಷ. ಹಾಗಾಗಿ ಇಂತಹ ಒಂದು ಅನಾಹುತಗಳನ್ನ ಒಂದು 2-3 ಕಡೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಅಸ್ಸಾಂ. ಇವತ್ತು ಕರ್ನಾಟಕದಲ್ಲಿ ಇಮ್ಮಿಡಿಯೇಟ್ ಎಲೆಕ್ಷನ್ ಇಲ್ಲ. ಅವರೇನು ಇವತ್ತು ಬೇರೆ ಬೇರೆ ಮಾರ್ಗೋಪಾಯಗಳನ್ನ ಹುಡುಕೊಂಡು ಅಥವಾ ತಂತ್ರಗಾರಿಕೆಯನ್ನು ಮಾಡಿ ಕರ್ನಾಟಕದಲ್ಲಿ ಮತದಾರರ ಹೆಸರುಗಳನ್ನ ಕೈ ಬಿಡಬೇಕು ಅಂತೇಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದನ್ನು ಸಮಗ್ರವಾಗಿ ತಡೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಉದಾಹರಣೆಗೆ ಇವತ್ತೇನು BLA 2 ಅಂತ ಏನು ಅಪಾಯಿಂಟ್ ಮಾಡ್ತೀವಿ, ಅದು ಹೈಯೆಸ್ಟ್ BLA 2ಗಳು ಕರ್ನಾಟಕದಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿ BJP ಇದೆ, 3ನೇ ಸ್ಥಾನದಲ್ಲಿ JDS ನಾಮಿನಲ್ ಆಗಿ 1,000 ಒಳಗಡೆ ಮಾಡಿದ್ದಾರೆ ಅವರು. ಹಾಗಾಗಿ ನಾವು ಇದನ್ನು ಸಮರೋಪಾದಿಯಲ್ಲಿ ತಗೊಂಡು ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಅವತ್ತು DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಿದ್ದರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು. ಈಗ ಸನ್ಮಾನ್ಯ BK ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ನಾವು ಒಟ್ಟಾರೆಯಾಗಿ ಪಕ್ಷದ ಮಟ್ಟದಲ್ಲಿ ಇದನ್ನು ಎಲ್ಲ ವರ್ಕ್ಶಾಪು, ಕಾರ್ಯಾಗಾರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ, ಬ್ಲಾಕ್ ಕಾಂಗ್ರೆಸ್ಗಳಲ್ಲಿ ಅವೇರ್ನೆಸ್ ಕೊಟ್ಟು ಇದನ್ನು ಹೆಚ್ಚು ಸಕ್ರಿಯವಾಗಿ ಮಾಡ್ತಾಯಿದ್ದೇವೆ. ಕರ್ನಾಟಕದಲ್ಲಿ ಮತದಾರರನ್ನು ಯಾವುದೇ ಕಾರಣದಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದಿಂದ ಆಚೆ ಇಡಬಾರ್ದು ಅಂತೇಳಿ ಸಾಕಷ್ಟು ಶ್ರಮವನ್ನು ಮತ್ತು ಪ್ರಯತ್ನವನ್ನು ಹಾಕಿದ್ದೇವೆ. ಸರ್ಕಾರನೂ ಸಹ ಅದಕ್ಕೆ ಪೂರಕವಾಗಿ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೊ ಮತದಾರರ ಪಟ್ಟಿಯಲ್ಲಿ ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಮುಖ್ಯವಾಗಿ ಕಾಂಗ್ರೆಸ್ ಈ ಬಗ್ಗೆ SIR ಪ್ರಕ್ರಿಯೆ ಬಗ್ಗೆ ಆರೋಪ ಮಾಡ್ತಾನೆ ಬಂತು. ಆರಂಭ ಆದಾಗಲಿಂದಲೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಸಮುದಾಯಗಳ ಮೇಲೆ ಇದನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತು. ಈಗಾಗಲೇ ಕೆಲವು ರಾಜ್ಯಗಳು ಮತ್ತು ಕೆಲವು ಕೇಂದ್ರಾಡಳಿತ ಪ್ರದೇಶದಲ್ಲಿ SIR ಪ್ರಕ್ರಿಯೆ ಮುಗಿದಿದೆ. ಅಲ್ಲಿ ಕಾಂಗ್ರೆಸ್ ಬೂತ್ ಮಟ್ಟದಲ್ಲಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಏನು ಈಗ ನಡೆಸ್ತಾ ಇದೆ, ಆ ಥರದ ಕಾರ್ಯಾಚರಣೆಯಲ್ಲಿ ಮಾಡುವಲ್ಲಿ ವಿಫಲ ಆಗಿದೆ ಅನ್ನೋದು ನಿಮ್ಗೆ ಅನಿಸ್ತಾ ಇಲ್ವಾ? ಅಲ್ಲ, ಒಂದು ಪ್ರಾಮಾಣಿಕವಾಗಿ ನಮ್ಮ ತಪ್ಪುಗಳನ್ನ ಹೇಳಿದಾಗ ನಾವು ಒಪ್ಕೋಬೇಕಾಗುತ್ತೆ. ವ್ಯತ್ಯಾಸಗಳಾಗಿದೆ, ಇಲ್ಲ ಅಂತ ನಾನು ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬೇರುಗಳು ಎಷ್ಟು ಗಟ್ಟಿಯಾಗಿದೆ ಅಷ್ಟು ಗಟ್ಟಿತನ ನಮಗೆ ವೆಸ್ಟ್ ಬೆಂಗಾಲಲ್ಲಿ ಇಲ್ಲ. ಈ ಥರದಿದ್ದಾಗ ಸ್ವಲ್ಪ ವ್ಯತ್ಯಾಸಗಳಾಗಿದೆ, ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ವಿಶೇಷವಾಗಿ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಈ ಥರ ತಮಿಳ್ನಾಡಲ್ಲಿ, ಕೇರಳದಲ್ಲಿ ನಮ್ಮ ಪಕ್ಷದ ಬೇರುಗಳು ಭಾಳ ಗಟ್ಟಿಯಾಗಿದೆ. ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಚುನಾವಣೆ ಇನ್ನು 2 ವರ್ಷ ಇದೆ.
ಹಾಗಾಗಿ SIR ಪ್ರೊಸೆಸ್ ಈಗ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಏನೇನು ಲೋಪಗಳಾಗಿತ್ತು ಅಥವಾ ಬೇರೆ ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಏನೇನು ಅಕ್ರಮಗಳನ್ನ ಎಸಗಿದ್ರು ಅದನ್ನು ತಡೆಯುವಂಥ ಒಂದು ಸ್ಟ್ರಾಟಜಿ ಮತ್ತು ಒಂದು ಪ್ಲಾನ್ ಕರ್ನಾಟಕದಲ್ಲಿ ಮಾಡಿದ್ದೇವೆ. ಇಲ್ಲಿ ಅವರೇನು 2002ರ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಮ್ಯಾಪಿಂಗ್ ಮಾಡಿ ಹೊಸ ಪರಿಷ್ಕರಣೆಗೆ ಮುಂದಾಗಿದ್ದಾರೆ. ನೋಡಿ, ನೀವೇ ಹೇಳ್ದಂಗೆ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶ ಏನು, ನಾವೀಗಾಗಲೇ 2002ರ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ಮ್ಯಾಪಿಂಗ್ ಮಾಡಿದ್ದೇವೆ. ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ 94ರಿಂದ 95% ಮ್ಯಾಪಿಂಗ್ ಆಗಿದೆ. ಸೊ ಈಗ ಮತ್ತೆ ಪರಿಷ್ಕರಣೆ ಕಾರ್ಯ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಪಿಂಗ್ ಅವರೇ ಮಾಡಿ ಸರ್ಕಾರಿ ಹಣವನ್ನು ವ್ಯಯ ಮಾಡಿ 95% ಹೋಲಿಕೆ ಇದೆ ಅಂದಾಗ, ನಾನು ಅರ್ಬನ್ ಏರಿಯಾಗೆ ಬರೋದಿಲ್ಲ, ಬೆಂಗಳೂರು ಅಥವಾ ಜಿಲ್ಲಾ ಕೇಂದ್ರಗಳು ಒಂದು ಕಡೆ, ಗ್ರಾಮೀಣ ಪ್ರದೇಶದಲ್ಲಿ ಮ್ಯಾಪಿಂಗ್ ಆಗಿದೆ 95% ಅಂತ ಹೇಳಿದ ಮೇಲೆ ಆ 95% ವೋಟರ್ಸ್ ನುಡಿಸ್ಕೋಬೇಕಲ್ಲ ಅವರು. ಆದರೆ ಅವರು ಆ ಥರ ನೀತಿಯನ್ನು ಇಟ್ಕೊಂಡಿಲ್ಲ. ನಿಮ್ಮ ಮನೆಗೆ ಬಂದು BLOಗಳ ಮುಖಾಂತರ ಎನ್ಯುಮರೇಷನ್ ಮಾಹಿತಿ ಅರ್ಜಿಯನ್ನು ಕೊಟ್ಟು ಅರ್ಜಿಗೆ ನೀವು ಅರ್ಜಿಯನ್ನು ತುಂಬಿ ಸಹಿ ಮಾಡಿ ಕೊಟ್ಟರೆ ಮಾತ್ರ ಇವರೇ ವೋಟರ್. ಮ್ಯಾಪಿಂಗ್ ಆಗಿರೂ ಸಹ ಇವರು ನಾಟ್ ಎ ವೋಟರ್. ಇದು ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಮತದಾರರನ್ನು ಡಿಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ BJP ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ. ನಮಗೆ ನಮ್ಮದೇ ಆದ ಒಂದು ಸ್ಟ್ರಾಟಜಿ ಇದೆ. ಖಂಡಿತ ಅವ್ರು ಏನು ತಂತ್ರಗಾರಿಕೆ ಅಥವಾ ಪ್ರಯತ್ನಗಳಿದೆ ಅದನ್ನು ವಿಫಲ ಮಾಡ್ತೇವೆ. ಕರ್ನಾಟಕದಲ್ಲಿ ಯಾರು ಡೆತ್ ಆಗಿದ್ದಾರೆ ಅಥವಾ ಡಬಲ್ ಎಂಟ್ರಿ ಇದೆ ಅವ್ರನ್ನ ಹೊರತುಪಡಿಸಿ ಪ್ರಾಮಾಣಿಕ ಮತದಾರರನ್ನ ಅಷ್ಟೂ ಜನನ ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡೂ ಸಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಸರ್, ಮುಖ್ಯವಾಗಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು ಅಥವಾ ಬೊಟ್ಟು ಮಾಡ್ತಾ ಇರೋದು ಕೇಂದ್ರ ಚುನಾವಣಾ ಆಯೋಗ ಮತ್ತು BJPಯನ್ನು ಈ ವಿಷಯದಲ್ಲಿ. ಈ ವಿಷಯ ಇಷ್ಟೆಲ್ಲ ಅಕ್ರಮಗಳಾಗಿದೆ, ಅಂದರೆ ಕ್ರಮವಾಗಿ ಇದು ನಡೆದಿಲ್ಲ ಅನ್ನುವಂತಹ ಆರೋಪ ಮಾಡುವಂತಹ ಕಾಂಗ್ರೆಸ್ಸು ಜನರಿಗೆ ಅರಿವು ಮೂಡಿಸುವಂಥ ದೃಷ್ಟಿಯಲ್ಲಿ ಜನಾಂದೋಲನವನ್ನು ಸೃಷ್ಟಿ ಮಾಡಬೇಕಿತ್ತು ಈಗಾಗಲೇ. ಬಟ್ ಇನ್ನೂ ಕೂಡ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೇ ಇದೆ. 2014ರ ಹೊತ್ತಿಗೆ BJP ಮಾಡಿರುವಂತಹ ತಂತ್ರ ಡಿಜಿಟಲ್ ಒಂದು ಕ್ರಾಂತಿ ಅಥವಾ ಇನ್ನೇನೋ ಹೇಳ್ಬೋದೇನೋ. ಬಟ್ ಅದನ್ನು ಈಗ ಕಾಂಗ್ರೆಸ್ ಮಾಡ್ತಿದೆ. ಜನಾಂದೋಲನ ಸೃಷ್ಟಿ ಮಾಡುವಲ್ಲಿ ಈ ಥರದ ಸಮಸ್ಯೆಗಳು SIR ಮಾತ್ರ ಅಂತಲ್ಲ, ಇಲ್ಲಿನ ನಿರುದ್ಯೋಗ ಸಮಸ್ಯೆ ಇರಲಿ ಅಥವಾ ಜನರ ಸಮಸ್ಯೆಗಳಿರಲಿ, ಜನರ ಜ್ವಲಂತ ಸಮಸ್ಯೆಗಳಿರಲಿ, ನೀಟ್ ವಿಷಯಕ್ಕೆ ಸಂಬಂಧಪಟ್ಟ ಇರಲಿ, ಯಾವುದನ್ನು ಕೂಡ ಜನಾಂದೋಲನ ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ವಿಪಕ್ಷದ ಮೇಲೆ, ಅಂದರೆ ಈ ದೇಶದ ಪ್ರಮುಖ ವಿಪಕ್ಷ ಆಗಿರುವಂಥ ಕಾಂಗ್ರೆಸ್ ಮೇಲೆ ಜನರಿಂದ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ ಅಂತ. ಎಗೇನ್ ಕರ್ನಾಟಕಕ್ಕೆ ಸೀಮಿತವಾಗಿ ನಾನು ಹೇಳೋದಾದರೆ, ನೀವೇನು ಇಷ್ಟೊತ್ತವರೆಗೂ ಮಾತಾಡಿದ್ರಿ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ಕರ್ನಾಟಕ ಅದಿರಲಿ, ನಾನು ಹೇಳಿದೆ, ಈಗ ಕೆಲವು ತಪ್ಪುಗಳಿಗೆ ನಾವೆಲ್ಲ ರಾಜ್ಯದಲ್ಲೂ ಕರ್ನಾಟಕ ಥರ ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ವಿಚಾರಗಳು ಬೇರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಕಳೆದ MLC ಚುನಾವಣೆಯಲ್ಲಿ ಯಾವ ರೀತಿ ಪಕ್ಷಾಂತರ ಆಯಿತು, ಆ ಪಕ್ಷದಲ್ಲಿ ಆಂತರಿಕವಾಗಿ ಎಷ್ಟು ಸಮಸ್ಯೆ ಉಲ್ಬಣ ಆಗಿದೆ, ವಿಜಯೇಂದ್ರ ಅವ್ರನ್ನ ತೆಗಿಬೇಕಂತ ಯಾವ ರೀತಿ ನಡೀತಾ ಇದೆ, ಮತ್ತು ನಿಮ್ಮ ಪಕ್ಷದಲ್ಲಿ 8 ಜನ ಕ್ರಾಸ್ ವೋಟಿಂಗ್ ಮಾಡಿದೆ ಅಂತೇಳಿ ಕುಮಾರಸ್ವಾಮಿ ಕೇಳಿದ್ರೆ ಅದು ಮುಗಿದ ಅಧ್ಯಾಯ ಅಂತಾರೆ. ಅಂದರೆ ಅವ್ರ ಪಾರ್ಟಿ ಒಳಗಡೆ ಎರಡೂ ಪಾರ್ಟಿನಲ್ಲಿ ಇರ್ತಕ್ಕಂಥ ಇಂಟರ್ನಲ್ ವಿಷಯಕ್ಕಷ್ಟೇ ನಾನು ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಸಂಘಟನೆಗೆ ಸಂಬಂಧಪಟ್ಟಂತೆ ತಾವು ಚೆಕ್ ಮಾಡ್ಕೊಳ್ಳಿ ಚುನಾವಣಾ ಆಯೋಗದಲ್ಲಿ. ಇವತ್ತು ಕರ್ನಾಟಕದಲ್ಲಿ BLA 2ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಅವರೇನೋ ಪನ್ನಾ ಪ್ರಮುಖ ಅಂತೇಳಿ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡು BJPಯವರು ನಾವು ಬೂತ್ ಸಂಘಟನೆ ಮಾಡಿದ್ವಿ ಅಂತ ಹೇಳ್ಕೊಂಡವರು ಇವತ್ತಿನವರೆಗೂ ಸಹ BLA 2ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅಪಾಯಿಂಟ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಪ್ರಚಾರ ಮಾಡ್ಕೋತಾ ಇರೋದು, ಡಿಜಿಟಲ್ ಮೀಡಿಯಲ್ಲಿ ಹೇಳ್ಕೊತಾ ಇರೋದು, ಸುಮ್ಮನೆ ಸುಳ್ಳು ಪ್ರಚಾರ ತೊಗೋತಾ ಇರೋದು BJPಯವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಾವೇನು ಹೇಳ್ತೀವೋ ಅದನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು BLA 2ಗಳ ವಿಚಾರದಲ್ಲಿ ನೀವು ಚುನಾವಣಾ ಆಯೋಗದಲ್ಲಿ ಮಾಹಿತಿ ತೊಗೋಬೇಕು, ನಮ್ಮ ಪಾರ್ಟಿ ಮಾಹಿತಿ ಅಲ್ಲ ಅದು. ಸೊ ಹಾಗಾಗಿ ಇನ್ನು ನೀಟ್ಗೆ ಮತ್ತೊಂದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ CET ಮುಖಾಂತರ ಇಡೀ ದೇಶಕ್ಕೆ ಮಾದರಿ ಆದಂಥದ್ದು. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಕೊಟ್ಟಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಅದು ಮಾದರಿ ಆದಂಥದ್ದು. ಇವತ್ತು ಅವ್ರು ಬೇರೆ ಬೇರೆ ಕಾರಣಕ್ಕೆ ಪ್ರಾದೇಶಿಕ ಒಲವನ್ನು ಕಡಿಮೆ ಮಾಡಬೇಕು ಮತ್ತು ಪ್ರಾದೇಶಿಕದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಅವಕಾಶಗಳನ್ನ ತಪ್ಪಿಸ್ಬೇಕು ಅಂತೇಳಿ ನೀಟ್ ತಂದಂಥದ್ದು ಕೇಂದ್ರ ಸರ್ಕಾರ. ಇವತ್ತು ಎಷ್ಟು ಮಿಲಿಟ್ರಿ ಇಟ್ಕೊಂಡು ಆರ್ಮಿ ಇಟ್ಕೊಂಡು ಪರೀಕ್ಷೆ ಮಾಡುವಂಥ ಪರಿಸ್ಥಿತಿನ ಕೇಂದ್ರದ BJP ಸರ್ಕಾರ ನಿರ್ಮಾಣ ಮಾಡಿದೆ. ಬಹುತೇಕ ಈ ರಾಷ್ಟ್ರದ ಇತಿಹಾಸದಲ್ಲಿ ಅದೊಂದು ಕಪ್ಚುಕ್ಕೆ. ಅಂದರೆ ಮಿಲಿಟ್ರಿ ಸಪೋರ್ಟ್ ತೊಗೊಂಡು ಗನ್ ಪಾಯಿಂಟಲ್ಲಿ ಎಕ್ಸಾಮ್ ಮಾಡಿದಂಥದ್ದು ಮೋದಿರವರ ವೈಫಲ್ಯ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಸ್ಪಷ್ಟ ಇದ್ದೇವೆ, ಕರ್ನಾಟಕದಲ್ಲಿ ವಿಷಯಗಳ್ನ ವಿಷಯಾಧಾರಿತವಾಗಿ ತಗೊಂಡೋಗೋಂಥದ್ದು, ಸಂಘಟನೆ ಮಾಡೋದು. ಈಗಾಗಲೇ ನಮ್ಮ ಸಂಘಟನೆ ಚೆನ್ನಾಗಿದ್ದರಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 43% ವೋಟ್ ತೊಗೊಂಡಂಥದ್ದು. ಇವತ್ತು ಸಹ ನಾವು ಸಂಘಟನೆ ಬಲಿಷ್ಠವಾಗಿ ಇಟ್ಕೊಂಡಿದ್ದೇವೆ. BJP ಯಾವ ಕಾರಣಕ್ಕೂ
ಅವರು ನಮ್ಮ ಸಂಘಟನೆ ಹತ್ರ ಬರೋದಕ್ಕೂ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಯಾವುದೇ ಆತಂಕ ಬೇಡ. ಜನಾಂದೋಲನ ರೂಪಿಸೋದ್ರಲ್ಲಿ, ಜನಾಭಿಪ್ರಾಯ ರೂಪಿಸೋದ್ರಲ್ಲಿ, ಜನಪರವಾಗಿ ಕೆಲಸ ಮಾಡೋದ್ರಲ್ಲಿ ನಾವು ಪ್ರಥಮವಾಗಿದ್ದೇವೆ. ನಾವು ಏನಿವತ್ತು ಕೊಟ್ಟ ಮಾತಂತೆ ಸುಮಾರು 1,40,000 ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೇಲೆ ಕೊಟ್ಟಿದ್ದೇವೆ. ಸುಮಾರು 1,20,00,000 ಮಹಿಳೆಯರು ಗೃಹಲಕ್ಷ್ಮಿ ಮುಖಾಂತರ ಇವತ್ತು ಹಣವನ್ನು ಪಡ್ಕೋತಾ ಇದ್ದಾರೆ. ಆ ಕಾರಣಕ್ಕೆ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಬಂದಿದೆ. ಇಂತಹ ಜನಪರ ಯೋಜನೆಗಳ ಮುಖಾಂತರ ಜನರನ್ನು ತಲುಪುವಂಥದ್ದು. ನೀವು ಈ ದೇಶದಲ್ಲಿ ಉಳುವವನಿಗೆ ಭೂಮಿ ಕೊಟ್ಟಿದ್ದು ಕಾಂಗ್ರೆಸ್ಸು, ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಟ್ಟಿದ್ದು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ, ಇವತ್ತು ಅನ್ನ ಬಗ್ಗೆ ಕೊಟ್ಟಿದ್ದು ಕಾಂಗ್ರೆಸ್ಸು, ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ಕಾಂಗ್ರೆಸ್ಸು, ಅಣೆಕಟ್ಟುಗಳು ಕಟ್ಟಿದ್ದು ಕಾಂಗ್ರೆಸ್ಸು, ಇಂಡಸ್ಟ್ರಿಗಳು ಮಾಡಿದ್ದು ಕಾಂಗ್ರೆಸ್ಸು. ನೀವು ಒಂದೇ ಒಂದು ಉದಾಹರಣೆ ಈ ಥರದ್ದು ನೀವು ಬಿ ಜೆ ಪಿಯಿಂದ ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಮಾಡೂ ಇಲ್ಲ. ಹಾಗಾಗಿ ಜನಾಂದೋಲನ ವಿಚಾರದಲ್ಲಿ ನಾವು ಯಾರಿಂದಲೂ ಪಾಠ ಕಲಿಬೇಕಾಗಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ, ಜನಪರವಾಗಿದೆ. ಜನರ ಆಂದೋಲನಕ್ಕೆ ಯಾವತ್ತೂ ನಾವು ಮುಂಚೂಣಿಯಲ್ಲಿ ಇರ್ತೇವೆ. ಸರ್, ಈ ಕೇಂದ್ರ ಸಂಸ್ಥೆಗಳನ್ನು ಬಳಸ್ಕೊಳ್ತಿದೆ BJP ಅನ್ನುವಂಥ ಆರೋಪ ಮಾಡ್ತೀರಿ. ನಿಮ್ಮ ಪ್ರಕಾರ, ಸುಮ್ಮನೆ ಕುತೂಹಲ ಕೇಳ್ತೀನಿ, ಸಂವಿಧಾನದ ಆಶಯಗಳು ಎಲ್ಲಿ ಮುರಿದು ಬೀಳ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಈಗ ಇದು ನಾನು ಹೇಳೋದಕ್ಕಿಂತ ನೀವೇ ಮಾಧ್ಯಮದವ್ರಿಗೆ ಗೊತ್ತು. ಇವತ್ತು CBI ಪರಿಸ್ಥಿತಿ ಏನಾಗಿದೆ, ಇನ್ಕಮ್ ಟ್ಯಾಕ್ಸ್ ಪರಿಸ್ಥಿತಿ ಏನಾಗಿದೆ, ED ಪರಿಸ್ಥಿತಿ ಏನಾಗಿದೆ, ಈ ಥರದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆ ಹೆಂಗಾಗ್ತಾಯಿದೆ ಅಂತೇಳಿ ಜನ ನೋಡಿದ್ದಾರೆ. ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆ. ಇಟ್ ಈಸ್ ಎ ಅಡ್ಮಿಟೆಡ್ ಫ್ಯಾಕ್ಟ್. BJPಯವರು ಅವ್ರ ಮೇಲೆ ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು ಇಟ್ ಈಸ್ ಎ ಅಡ್ಮಿಟೆಡ್ ಫ್ಯಾಕ್ಟ್. ಈಗ ಪ್ರಸ್ತುತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆನಲ್ಲೂ ಅವ್ರು ಕೈ ಇಟ್ಟಿದ್ದಾರೆ. ನ್ಯಾಯಾಲಯಗಳಲ್ಲೂ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯಗಳೇನಾದ್ರು ಈ ಥರ ದುರ್ಬಳಕೆ ಆದರೆ ದೇಶದ ವ್ಯವಸ್ಥೆ ಬುಡಮೇಲಾಗುತ್ತೆ, ಪ್ರಜಾಪ್ರಭುತ್ವ ಬುಡಮೇಲಾಗುತ್ತೆ. ನಾವೀಗ ಇಮ್ಮಿಡಿಯೇಟ್ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸ್ಕೋಬೇಕು, ಸಾಂವಿಧಾನಿಕ ಸಂಸ್ಥೆಗಳನ್ನ ಉಳಿಸ್ಕೋಬೇಕು, ಪ್ರಜಾಪ್ರಭುತ್ವನ ಗಟ್ಟಿ ಮಾಡ್ಕೋಬೇಕು. ಹಾಗಾಗಿ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಬೇಕಂದ್ರೆ ನಮಗಿರೋದು ಒಂದೇ ಆಲ್ಟರ್ನೇಟಿವ್, ರಾಹುಲ್ ಗಾಂಧಿರವರ ಐಡಿಯಾಲಜಿ, ಕಾಂಗ್ರೆಸ್ ಪಾರ್ಟಿ ಐಡಿಯಾಲಜಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು. ಇದಾಗಿತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ರಮೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಶ್ರೀರಾಜ್ ಬುಕ್ವಾಡಿ, ಬೆಂಗಳೂರು.